ಇವತ್ತಿನ ಸಂಜೆ ನಿಮ್ ಪಾವನನ್ ಜೊತೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ ಪಾವನ ಸಿದ್ದೇಗೌಡ. ವೆಲ್ಕಮ್ ಟು ಮೈ ಚಾನಲ್. सत्य भाव में ಕೋಪವೇನೆ ನನ್ನಲ್ಲಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಿಮ್ದೆಲ್ಲರದ್ದು ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನಾವು ಒಂದು ಸಣ್ಣ ರಿಫ್ರೆಶ್ಮೆಂಟಿಗೋಸ್ಕರ ಹೊರಗೆ ಬಂದಿದ್ದೀವಿ. ಮನೇಲಿದ್ದು ಬೋರ್ ಆಗ್ತಿದೆ ಅಂತ ಅಂದೆ. ಸೊ ಹಾಗಾಗಿ ಸಚ್ಚು ಹೊರಗೆ ಕರ್ಕೊ ಬಂದಿದ್ದಾರೆ. ಏನಿಲ್ಲ, ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಒಂದು ರೆಸಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ರೆಸಾರ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಬಂದರು. ಸೊ ರೆಸಾರ್ಟಿಗೆ ನಾನು, ಸಚ್ಚು ಮತ್ತು ನಮ್ಮ ಪುಟ್ಟಲಕ್ಷ್ಮಿ 3 ಜನ ಹೋಗ್ತಾ ಇರೋದು. ಯಾವಾಗಲೂ ನಮ್ಮ ಮಮ್ಮಿ ಇರ್ತಾ ಇದ್ರು ಜೊತೆಗೆ. ಬಿಕಾಸ್ ಮಗು ಆದಾಗಿಂದನೂ ನಾವೆಲ್ಲೇ ಹೋದ್ರೂ ಮಮ್ಮಿ ನಮ್ಮ ಜೊತೆ ಇದ್ದೇ ಇರೋರು. ಯಾಕಂದರೆ ಪಾಪನ ನೋಡ್ಕೊಳ್ಳೋಕ್ಕೆ ನಾನು ಒಬ್ಳಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ಮಮ್ಮಿ ಇಲ್ಲದೆ ನಾವು 3 ಜನ ಹೋಗ್ತಾ ಇರೋದು. ಆರ್ ಯು ಎಕ್ಸೈಟೆಡ್ ಪಾಪ? ಎಸ್. ಸೊ ಮಮ್ಮಿ ಇಲ್ಲದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನು ಅನಿಸ್ತಿದೆ? ಹೌದು, ಯಾವಾಗಲೂ ಅವ್ರು ಇರ್ತಿದ್ರು. ಫುಲ್ಲು ಕಾಮಿಡಿ ಮಾಡ್ಕೊಂಡು ಜೋಕೆಲ್ಲ ಮಾಡ್ಕೊಂಡು. ಪಾಪ ನನಗೆ ಬೇಜಾರಾಗ್ತಿದೆ ಅಂತ ಒಂದೇ ಮಾತು ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಕರ್ಕೊಂಡು ಬಂದರು. ಯಾವ ರೆಸಾರ್ಟು ಅಂತ ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಬನ್ನಿ, ಇವತ್ತು ಡೇ ಹೇಗಿರುತ್ತೆ ಅಂತ ನೋಡೋಣ. ರೆಸಾರ್ಟ್ಗೆ ಹೋಗೋ ದಾರಿಲಿ ಹಂಗೆ ಇಲ್ಲಿ ಮಧ್ಯದಲ್ಲಿ ಒಂದು ಫಾಲ್ಸ್ ಸಿಗುತ್ತೆ. ಸೊ ಆನ್ ದ ವೇನೆ. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ಫಾಲ್ಸ್ನ. ಕಮ್ಮಿ ಆಗಿದೆ ಬಿಕಾಸ್ ಆಫ್ ಸಮ್ಮರ್ ಅಷ್ಟೇ. ನೀರು ಜಾಸ್ತಿ ಇರ್ತಿತ್ತು. ಸೊ ಎಸ್, ಈಗ ಫಾಲ್ಸ್ ನೋಡ್ಕೊಂಡೆಲ್ಲ ಮುಗಿಸ್ಕೊಂಡು ನಾವು ರೆಸಾರ್ಟ್ ಕಡೆ ಹೊರಟ್ವಿ. ನಾವು ರೆಸಾರ್ಟಿಗೆ ಹೋಗೋಕ್ಕೆ 1-2 ಕಿಲೋಮೀಟರ್ಸ್ ಬಿಫೋರಿಂದನೇ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹೋಗೋಕ್ಕೆ ಮಾತ್ರ ಮಜವಾಗಿರುತ್ತೆ. ರೀಚ್ ಆದ್ವಿ ರೆಸಾರ್ಟ್ ಹತ್ರ. ರೆಸಾರ್ಟ್ ನೇಮ್ ಬಂದು ಜಪ್ಪತ್ ಕಲ್ಲು ರೆಸಾರ್ಟ್ ಅಂತ ಹೆಸರು. ಸೊ ಈಗ ನಾವು ರೆಸಾರ್ಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಎಸ್, ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ 6:30 ಆಗಿಬಿಟ್ಟಿತ್ತು. ಸೊ ದಿಸ್ ಇಸ್ ಅ ಈವ್ನಿಂಗ್ ವೀವ್. ನಾನೀಗ ತೋರಿಸ್ತಿರೋದು ನಿಮಗೆ ಡೈನಿಂಗ್ ಸ್ಪೇಸು.
ಸೊ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಪ್ರತಿಯೊಂದು ಇಲ್ಲೇ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಫುಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಾವು ಡೈನಿಂಗ್ ಸ್ಪೇಸ್ ಬಿಟ್ಟು ಮುಂದೆ ಬರೋದಾದರೆ ನಮಗೆ ರೆಸಾರ್ಟ್ ಫುಲ್ ವ್ಯೂ ಕಾಣುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅಂದರೆ ನಾವು ಹೋಗಿದ್ದ ದಿವಸ ಯಾವುದೋ ಈವೆಂಟ್ ಆರ್ಗನೈಸ್ ಮಾಡಿದ್ರಂತೆ. ಸೊ ಹೋಗೋಷ್ಟರಲ್ಲೆಲ್ಲ ಮುಗ್ದಿತ್ತು, ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಇನ್ನು ಲೈಟ್ಸ್ ಆನ್ ಆದಮೇಲಂತೂ ಇನ್ನೂ ಸೂಪರ್ವಾಗಿ ಕಾಣ್ತಿತ್ತು. ಈಗ ಲೈಟ್ ಆನ್ ಮಾಡಿದ್ರು ನೋಡಿ, ವ್ಯೂ ಇನ್ನೂ ಸೂಪರ್ವಾಗಿ ಕಾಣ್ತಿತ್ತು. ವಿಡಿಯೋಕ್ಕಿಂತ ಆ್ಯಕ್ಚುಲಿ ಎದುರಿಗೆ ನೋಡೋಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಒಂದು ಪಾರ್ಟಿ ಹಾಲ್ ಮಾಡಿದ್ದಾರೆ. ಏನಾದರೂ ಫಂಕ್ಷನ್ಸ್ ಮಾಡೋಕ್ಕೆ, ಬರ್ಡೇ ಪಾರ್ಟೀಸ್, ಫಂಕ್ಷನು ಅಥವಾ ಏನಾದರೂ ಗೆಟ್ ಟುಗೆದರ್ ಅಥವಾ ಮೀಟಿಂಗ್ಸ್ ಆ ಥರ ಏನಾದರೂ ಮಾಡೋಕ್ಕಂತ ಮಾಡಿದ್ದಾರೆ. ಆ್ಯಂಡ್ ಹೋದ್ಮೇಲೆ ನಮಗೆ ಸ್ನ್ಯಾಕ್ಸ್ ಕೊಟ್ಟರು, ಟೀ ಕಾಫಿ ಕೊಟ್ಟರು. ಸೊ ಕುಟ್ಕೊಂಡು ನೋಡಿ ನಾನು ವ್ಯೂನ ಎಂಜಾಯ್ ಮಾಡ್ತಿದ್ದೆ. ನೋಡ್ತಾ ಇರ್ಬೋದು ನೀವು, ಹೊರಗೆ ರೂಮಿಂದ ಹೊರಗೆ ತುಂಬ ಸ್ಪೇಸ್ ಇದೆ. ಲೈಕ್ ಕುತ್ಕೊಂಡು ನಾವು ಚಿಲ್ ಔಟ್ ಮಾಡ್ಬೋದು, ಆ ಥರ ಸ್ಪೇಸ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ಆರಾಮಾಗೆ 2 ಫ್ಯಾಮಿಲೀಸ್ ಸ್ಟೇ ಮಾಡ್ಬೋದು. ಬಿಕಾಸ್ 2 ದೊಡ್ಡ ದೊಡ್ಡ ಕಾಟ್ ಹಾಕಿದ್ದಾರೆ. ಅಥವಾ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಅನ್ನೋ ಥರ ಆದರೆ ಒಂದು 6 to 7 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಆ್ಯಂಡ್ ಎಂಟರ್ಟೈನ್ಮೆಂಟ್ಗೋಸ್ಕರ ಟಿ ವಿನೂ ಇಟ್ಟಿದ್ದಾರೆ. ಆ್ಯಂಡ್ ಕಪ್ಬೋರ್ಡ್ಸ್ ಇದ್ದಾವೆ, ನಾವೇನಾದರೂ ಲಗೇಜಸ್ ತಂದರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ದೆನ್ AC ಫೆಸಿಲಿಟಿ ಅಂತೂ ಇದ್ದೇ ಇರುತ್ತೆ. ಎಲ್ಲ ರೂಮ್ಸಲ್ಲೂ AC ಫೆಸಿಲಿಟೀಸ್ ಇದೆ. ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ಬಾಲ್ಕನಿನೂ ಸಹ ಮಾಡಿದ್ದಾರೆ. ಅದೇ ಈ ರೂಮಿನ ಸ್ಪೆಷಾಲಿಟಿ, ಬಾಲ್ಕನಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನೈಟ್ ಆಗಿರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಪ್ಲೇ ಏರಿಯಾ, ಇಲ್ಲಿ ಆರಾಮಾಗಿ ದೊಡ್ಡವರು ಆಟ ಆಡ್ಬೋದು ಆ್ಯಂಡ್ ಮಕ್ಳಿಗೂ ಆಟ ಆಡಿಸ್ಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇ ಗೇಮ್ಸ್ ಎಲ್ಲ. ಆ್ಯಂಡ್ ನಾನು ಹೋಗ್ತಾ ಇರೋದೀಗ ಗ್ಲಾಸ್ ಹೌಸ್ ಹತ್ರ. ಅಲ್ಲಿನ ರೂಮ್ಸ್ ಹೇಗಿದೆ ನಾನು ತೋರಿಸ್ತೀನಿ ಬನ್ನಿ. ಆ್ಯಂಡ್ ಈ ರೂಮಿನ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಗ್ಲಾಸ್ ಹೌಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸುತ್ತ ಗ್ಲಾಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸು. ಸೊ ಇವಾಗ ಕರ್ಟನ್ಸ್ ಹಾಕಿದ್ದಾರೆ ಬಿಕಾಸ್ ನೈಟ್ ಆಗಿದೆ ಅಂದ್ಬಿಟ್ಟು. ಆ್ಯಂಡ್ ಈ ರೂಮಲ್ಲಿ ದೊಡ್ಡದೊಂದು ಕಾಟ್ ಇಟ್ಟಿದ್ದಾರೆ, ಆಮೇಲೆ 2 ದಿವಾನ್ ಇಟ್ಟಿದ್ದಾರೆ. ಲೈಕ್ ಇದು ಫ್ರೆಂಡ್ಸಿಗೆ ಮಾತ್ರ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ AC ಇದೆ, ನಾರ್ಮಲಾಗಿ TV ಇದೆ ಎಂಟರ್ಟೈನ್ಮೆಂಟಿಗೆ. ಆ್ಯಂಡ್ ಕೂರಕ್ಕೆ ಸಿಂಗಲ್ ಸೋಫಾಸ್ ಹಾಕಿದ್ದಾರೆ. ಆ್ಯಂಡ್ ಇಟ್ಸ್ ಮೀ. ನೋಡ್ಕೊಳ್ಳೋಕ್ಕೆ ಒಂದು ಮಿರರು ಇರುತ್ತೆ. ನಾರ್ಮಲಾಗಿ ಎಲ್ಲ ರೂಮ್ಸಲ್ಲೂ ಮಿರರ್ ಇದೆ. ಆ್ಯಂಡ್ ಈ ವಾಶ್ರೂಮಲ್ಲಿ ಏನು ಅಂತಂದರೆ, ವಾಶ್ರೂಮಲ್ಲೂ ಸಹ ಗ್ಲಾಸ್ ಇದೆ. ಅಂದರೆ ಲೈಕ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಕಾರ್ನರಲ್ಲಿ ಒಂದು ಕಬೋರ್ಡ್ ಇಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸಿಗೆ. ಆ್ಯಂಡ್ ಬಾಲ್ಕನಿ ಸ್ಪೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ವ್ಯೂ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಮುಂಚೆ ಎಲ್ಲ ವಿಸಿಟ್ ಮಾಡಿದ್ದೀನಿ, ಸ್ಟೇ ಮಾಡಿದ್ದೀನಲ್ಲ, ಹಾಗಾಗಿ ಗೊತ್ತು. ತುಂಬ ಚೆನ್ನಾಗಿರುತ್ತೆ. ಕತ್ಲಾಗಿರೋದ್ರಿಂದ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಮಾರ್ನಿಂಗ್ ತೋರ್ಸೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಇಟ್ ವಾಸ್ ಟು ಗುಡ್. ಬಂದಾಗಿಂದ ಓಡಾಡಿ ಸಾಕಾಯಿತು ಅಂದ್ಬಿಟ್ಟು ನಾನೀಗ ನನ್ನ ರೂಮ್ ಕಡೆ ಹೊರಟೆ.
ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೆಸಾರ್ಟಿಗೆ ವಿಸಿಟ್ ಮಾಡಬೇಕು ಅನ್ನೋ ಥರ ಆದರೆ ನಾನು ಡಿಸ್ಪ್ಲೇ ಮೇಲೆ ನಾನು ಇಲ್ಲಿ ನಂಬರ್ ಹಾಕಿರ್ತೀನಿ ಆರ್ ಎಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. One eternity later. ಸೊ ಇದು ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ಶೂಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಬಿಕಾಸ್ ನಾನು ಮಾರ್ನಿಂಗ್ ವೀವ್ ತೋರಿಸ್ತೀನಿ ಅಂತ ಹೇಳಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ನಾವು ನೈಟ್ ಮಲಗಿದ್ದು ಲೇಟು ಆ್ಯಂಡ್ ಮಾರ್ನಿಂಗ್ ಎದ್ದಿದ್ದು ಲೇಟು, ಹಾಗಾಗಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಫಾರ್ ಶೋರ್ ನೆಕ್ಸ್ಟ್ ಟೈಮ್ ಏನಾದರೂ ನಾನು ತಿರ್ಗಾ ರೆಸಾರ್ಟ್ನ ವಿಸಿಟ್ ಮಾಡಿದ್ರೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ಯಾವ್ದಾರ ವ್ಲಾಗ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮಾರ್ನಿಂಗ್ ವೀವ್ ಎಲ್ಲ. ಸೊ ನಾನು ರೆಸಾರ್ಟ್ ಬಗ್ಗೆ ಹೇಳಬೇಕು ಅನ್ನೋ ಥರ ಆದರೆ ಇಟ್ ವಾಸ್ ಟೂ ಗುಡ್. ನಮಗಂತೂ ಅದು ಒಂಥರ ಹೋಮಿ ಪ್ಲೇಸ್ ಆಗಿದೆ. ಬಿಕಾಸ್ ನಾನು ಇದೊಂದು 5th or 6th ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಸೊ ಫುಡ್ ಆಗಲಿ, ಸ್ಟೇ ಆಗಲಿ ಆ್ಯಂಡ್ ಪ್ಲೇ ಏರಿಯಾ, ನಾವು ಆಟ ಆಡೋಕ್ಕೆ, ಮಕ್ಕಳನ್ನ ಆಟ ಆಡ್ಸೋಕ್ಕೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಫಾರ್ ಫ್ಯಾಮಿಲಿ ಇಟ್ ಈಸ್ ಅ ಪ್ಯಾಕೇಜ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಆ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋ ಥರ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೈಸ್ ಗೋ ಆ್ಯಂಡ್ ಚೆಕ್ ಔಟ್ ದ್ಯಾರ್. ನಮಗಂತೂ ಇಟ್ ವಾಸ್ ಅ ಗುಡ್ ಡೇ ಟು ಅಸ್. ಆ್ಯಂಡ್ ತುಂಬ ದಿನ ಆದಮೇಲೆ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿರೋ ಒಂದು ರಿಫ್ರೆಶ್ಮೆಂಟ್ ಸಿಕ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.